ಈ ರಾಜ್ಯದಲ್ಲಿರ್ತಕ್ಕಂತಹ 224 ಜನ ಶಾಸಕರು ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಇರ್ತದೆ. ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಮುಖ್ಯಮಂತ್ರಿ ಆಗ್ತಾರೆ, ಆಸೆ ಇಟ್ಕೊಂಡ್ರೂ ತಪ್ಪೇನಿಲ್ಲ. ಈಗ ರಾಜ್ಯದ ಮುಖ್ಯಮಂತ್ರಿಗಳು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದರೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಒಪ್ಕೊಂಡಿರ್ತಕ್ಕಂಥ ವಾಸ್ತವಾಂಶ. ಹೈಕಮಾಂಡ್ ಯಾವತ್ತೇನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ. ನಮ್ಮ ಪಾರ್ಟಿಯಲ್ಲಿ ಆ ಥರ ವಿಚಾರಧಾರೆಗಳೇ ಇಲ್ಲ. ಯಾರು ಒಟ್ಟು ಡಿ ಕೆ ಶಿವಕುಮಾರ್ ಜೊತೆ ಈ ಥರ ಕಾಂಪಿಟೇಷನ್ ಬಿಟ್ಟರೆ ಇದುವರೆಗೆ ಅವ್ರು ಒಬ್ಬರೇ ಇದ್ರು ಸಿ ಎಂ ಪೋಸ್ಟಲ್ಲಿ. ಈಗ ಎಲ್ಲರನ್ನೂ ನಾವು ನೋಡಿ ಕಾಂಪಿಟೇಷನ್ ಪ್ರಶ್ನೆನೇ ಬರಲ್ಲ. ನಾವು ಒಗ್ಗಟ್ಟಾಗಿ ರಾಜ್ಯದ ಜನಗಳಿಗೆ ಮಾತು ಕೊಟ್ಟು ಬಂದಿದ್ದೀವಿ. ನಾವು 7 ಕೋಟಿ ಕನ್ನಡಿಗರ ಸೇವೆ ಮಾಡ್ತೇವೆ. ಅದಕ್ಕೆ ಕಟಿಬದ್ಧವಾಗಿ ಶಿವಕುಮಾರ್ ಸಾಹೇಬರು ಕೆಲಸ ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಅವರ ಅನುಯಾಯಿಗಳ ಕೆಲಸ ಮಾಡ್ತಾ ಇದ್ದೇವೆ. ಈಗ ಡಿಸೆಂಬರ್ ಅಲ್ಲಿ ಬದಲಾವಣೆ ಅನ್ನುವಂತ ಮಾತನ್ನ ಶಿವಗಂಗಾ ಬಸವರಾಜ್ ನೇರವಾಗಿಯೇ ಹೇಳಿದ್ದಾರೆ. ತಾವು ಮಾತು ಒಪ್ತಿರೋದು? ಆ ಮಾತುಗಳನ್ನು ಅವರನ್ನೇ ಕೇಳಬೇಕಾಗ್ತದೆ. ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಈ ವಿಚಾರಗಳಲ್ಲಿ ತಲೆ ಹಾಕೋ ಪ್ರಶ್ನೆ ಬರಲ್ಲ. ಒಬ್ಬ ಕಾರ್ಯಕರ್ತನಾಗಿ ಪಾರ್ಟಿ ಕೆಲಸ ಮಾಡಬೇಕಾದ್ರೆ ಹೈಕಮಾಂಡ್ ಯಾರನ್ನ ಮುಖ್ಯಮಂತ್ರಿ ಆದರೂ ಸ್ವಾಗತ ಮಾಡ್ತಕ್ಕಂಥದ್ದು. ಇರ್ತಕ್ಕಂಥ ಮುಖ್ಯಮಂತ್ರಿ ಉತ್ತಮವಾಗಿ ಕೆಲಸ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಉತ್ತಮವಾಗಿ ಪಾರ್ಟಿ ಕಟ್ತಾ ಇದ್ದಾರೆ. ಯಾಕೆ ಡಿಫರೆನ್ಸ್ ಅರ್ಥನೇ ಆಗ್ತಾ ಇಲ್ಲಪ್ಪ ನನಗೆ.